ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಮಾನೆಗಾರ್. ನಾನು ಇವತ್ತು ಜನವರಿ 30 ಗಾಂಧೀಜಿ ಅವರು ಹುತಾತ್ಮರಾದ ದಿನದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ. ಪ್ರಿಯ ಕೇಳುಗರೆ, ಜನವರಿ 30 1945 ಪ್ರಪಂಚವೇ ನಿಶ್ಚೇಷ್ಟವಾಗಿ ನೋಡುತ್ತಿರುವ ಸಮಯ. ಮೋಹನ್ ದಾಸ್ ಕರಮ್ಚಂದ್ರ ಗಾಂಧೀಜಿಯವರ ದುರ್ಬಲವಾದ ದೇಹವನ್ನ ನಾಥೂರಾಮ್ ಗೋಡ್ಸೆಯ ಗುಂಡುಗಳು ಭೇದಿಸಿದಾಗ ಅವರ ತುಟಿಗಳಿಂದ ಹೊರಟ ಕೊನೆಯ ಮಾತು ಅಥವಾ ಅವರ ಹೃದಯದಲ್ಲಿ ಅಂದು ಅಂಕಿತವಾಗಿದ್ದ ಭಾವನೆ ಹೇ ರಾಮ್ ಆಗಿತ್ತೆಂದು ನಂಬಲಾಗಿದೆ. ಆದರೆ ಅನಂತರದ ದಿನಗಳಲ್ಲಿ ರಾಷ್ಟ್ರದ ಸಾಮೂಹಿಕ ದುಃಖದಿಂದ ಶಕ್ತಿಯುತವಾದ ಒಂದು ಪದಗುಚ್ಛ ಹೊರಹೊಮ್ಮಿತ್ತು. ಅದು ಬರಿಯ ನೆನಪಿನ ಸೂಚನೆಯಾಗಿ ಉಳಿಯದೆ ತಲೆಮಾರಿನ ದಾರಿದೀಪವಾಗಿ ಉಳಿಯದೆ ತಲೆಮಾರಿನ ಒಂದು ಮಂತ್ರವಾಯಿತು. ಅದೇನಪ್ಪ ಅಂದರೆ ಗಾಂಧೀಜಿಯವರ ಮಂತ್ರ ದಯ ಜಾನ್. ಅದೇನಪ್ಪ ಅಂದರೆ ಈ ಸಂಕ್ಷಿಪ್ತವಾದ ವಾಕ್ಯವನ್ನ ಗಾಂಧೀಜಿಯವರು ಪ್ರಾಣವನ್ನ ತಮ್ಮ ಒಂದು ಜನವರಿ 31ರಂದು ಒಬ್ಬ ಹತ್ಯಾರನು ಕಹಿಸಿದುಕೊಂಡ ಎಂಬ ಒಂದು ಸ್ಥೂಲ ಸಂಗತಿಯನ್ನ ಮೀರಿ ಅವರ ಸಮಗ್ರ ತತ್ವಶಾಸ್ತ್ರ, ಜೀವನ ಒಂದು ದರ್ಶನ ಮತ್ತು ನಮ್ಮೆಲ್ಲರ ಮೇಲಿನ ಅವರ ನೈತಿಕ ಹೊಣೆಗಾರಿಕೆ ಒಂದು ಶಾಶ್ವತ ಸಂಕೇತವಾಗಿ ರೂಪ ತಾಳಿತು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ದಯೆ ಜಾನ್ ಅಂದ್ರೆ ಕರುಣೆ ಮತ್ತು ಪ್ರಾಣ ಮತ್ತು 31 ಜನವರಿ ತಾರೀಕು ಈ 3 ಘಟನೆಗಳು ಸೇರಿ ವ್ಯಕ್ತಿಯ ಹಾಗೂ ಸಮಾಜದ ರೂಪಾಂತರಕ್ಕಾಗಿ ಒಂದು ಗಾಢವಾದ ಬಹುಮುಖಿ ಸಂದೇಶವನ್ನ ಒದಗಿಸ್ತು. ಕೇಳುಗರೆ, ದಯ ಅಂದ್ರೆ ಕರುಣೆಯ ಒಂದು ಸರ್ವೋಚ್ಚ ಧರ್ಮ. ಗಾಂಧೀಜಿಯವರ ದರ್ಶನದ ಕೇಂದ್ರ ಬಿಂದು ಏನೆಂದರೆ ದಯ ಅಥವಾ ಕರುಣೆ ಅಂತ ನಾವೇನು ಹೇಳ್ತೀವಿ. ಅವರಿಗೆ ಕರುಣೆ ಎಂಬುದು ಒಂದು ದುರ್ಬಲರ ಸಹಾನುಭೂತಿಯ ಭಾವನೆ ಮಾತ್ರವಲ್ಲ, ಅದು ಒಂದು ಸಕ್ರಿಯ ರೂಪಾಂತರಕಾರಿ ಮತ್ತು ಸಮಗ್ರ ಶಕ್ತಿ. ಅಹಿಂಸೆ, ಹಿಂಸೆ ಇಲ್ಲದೆ ಎಂಬ ಒಂದು ಪದದ ಪ್ರಮುಖ ತತ್ವವನ್ನು ಈ ಕರುಣೆ ಧಾರ್ಮಿಕ ಹಾಗೂ ನೈತಿಕ ಅಭಿವ್ಯಕ್ತಿ ಆಗಿತ್ತು ಅಂತ ಗಾಂಧೀಜಿಯವರ ಭಾವನೆ ಆಗಿತ್ತು. ಗಾಂಧಿ ಧರ್ಮದಲ್ಲಿ ಅಹಿಂಸೆ ಎಂದರೆ ಕೇವಲ ಹಿಂಸೆ ಮಾಡುವುದರಿಂದ ಮಾತ್ರವಲ್ಲ, ಅದು ಪ್ರೇಮದ ಒಂದು ಸಕ್ರಿಯ ಶಕ್ತಿ ಎಂದು ಎದುರಾಳಿಯ ಮನಸ್ಸನ್ನು ಗೆಲ್ಲಲು, ಅನ್ಯಾಯದ ರಚನೆಯನ್ನ ಛದ್ರಿಗೊಳಿಸಲು ಮತ್ತು ಸಾಮೂಹಿಕ ಚೇತನವನ್ನ ಉದ್ಧರಿಸಲು ಬಳಸುವ ಒಂದು ಆಯುಧ. ಕಣ್ಣಿಗೆ ಕಣ್ಣು ಎಂಬ ತತ್ವವನ್ನು ಸಮಗ್ರ ಪ್ರಪಂಚವೇ ಅಂಧಕಾರದಲ್ಲಿ ಸ್ವೀಕರಿಸಿತ್ತು ಎಂದು ಗಾಂಧೀಜಿ ಹೇಳ್ತಾರೆ. ಯಾಕಂದ್ರೆ ಈ ದಯ ವ್ಯಕ್ತಿಗಳ ನಡುವಿನ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಸಮಾಜದ ರಚನೆ ಹಾಗೂ ಇಡೀ ರಾಜಕೀಯ ಪ್ರಕ್ರಿಯೆಯ ಆಧಾರಶಿಲೆಯಾಗಬೇಕು ಎಂದು ಅವರು ನಂಬಿದ್ದರು. ಯಾಕಂದ್ರೆ ಸ್ವರಾಜ್ಯದ ಕಲ್ಪನೆ ಅವರ ರಾಜಕೀಯ ಧ್ಯೇಯ, ಅವರ ಸಾರ್ಥಕತೆಗೆ ರಾಮರಾಜ್ಯ ಎಂದರೆ ನ್ಯಾಯ, ಸಮಾನತೆ ಮತ್ತು ಸರ್ವೋದಯ ಈ ಎಲ್ಲರ ಏಳಿಗೆ ಆಧಾರಿತವಾಗಿರಬೇಕು. ಒಂದು ನೈತಿಕ ವ್ಯವಸ್ಥೆಯ ಕಲ್ಪನೆಯನ್ನ ಅವಲಂಬಿಸಿತ್ತು. ದಲಿತರ ಒಂದು ಉದ್ಧಾರ ಇರ್ಬೋದು, ಇದು ಸ್ತ್ರೀ ಸಬಲೀಕರಣ, ಧಾರ್ಮಿಕ ಸೌಹಾರ್ದತೆ ಮತ್ತು ಆರ್ಥಿಕ ಸಮಾನತೆಗೆ ಅವರು ನಡೆಸಿದ ಎಲ್ಲಾ ಚಳುವಳಿಗಳ ಒಂದು ಮೂಲ ಪ್ರೇರಕ ಶಕ್ತಿಯೇ ಈ ಕರುಣೆ ಎಂಬ ಪದ ಆಗಿತ್ತು. ಕೇಳುಗರೆ, ಈಗಿನ ಪರಸ್ಪರ ವಿಭಜನೆಗೊಳ್ಳುತ್ತಿರುವ ಹಿಂಸೆ ಮತ್ತು ದ್ವೇಷದಿಂದ ಕೂಡಿದಿರುವ ಜಗತ್ತಿನಲ್ಲಿ ದಯೆ ಎಂಬ ಮಂತ್ರವನ್ನ ನಮ್ಮ ವ್ಯಕ್ತಿಗತ ಮತ್ತು ಸಾಮೂಹಿಕ ವರ್ತನೆಯನ್ನ ಪರಿಶೀಲಿಸುವ ಒಂದು ನೈತಿಕ ಪ್ರಶ್ನೆಯಾಗಿ ನಿಲ್ಲುತ್ತದೆ. ಸಾಮಾಜಿಕ ಮಾಧ್ಯಮಗಳ ಮೂಲಕ ವ್ಯಾಪಿಸುವ ದ್ವೇಷದ ಮಾತು ಇರ್ಬೋದು, ರಾಜಕೀಯ ಧ್ರುವೀಕರಣ ಇರ್ಬೋದು,
ಪರಿಸರ ವಿನಾಶ ಇರ್ಬೋದು, ಇವೆಲ್ಲವೂ ಮನುಕುಲದ ಮೇಲೆ, ನಮ್ಮ ಗ್ರಹದ ಮೇಲೆ ಒಂದು ಕರುಣೆಯ ತೋರುತ್ತೇವೆ ಎಂದು ಸೂಚಿಸುತ್ತದೆ. ಇನ್ನು ಜಾನ್ ಪ್ರಾಣದ ಪಾವಿತ್ರತೆ ಮತ್ತು ತ್ಯಾಗದ ಸಂಕೇತ. ಈಗ ಪ್ರಾಣ, ನಾ ಎಷ್ಟೋ ತನಕ ನಿಮಗೆ ದಯದ ಕುರಿತು ಹೇಳಿದೆ, ದಯೆ ಅಂದರೆ ಏನು ಅಂತ ಹೇಳಿ. ಈಗ ಜಾನ್ ಪ್ರಾಣದ ಒಂದು ಪ್ರಾಮುಖ್ಯತೆ ಏನು ಅಂತ ನಮ್ಮ ಗಾಂಧೀಜಿಯವರು ಏನು ಹೇಳ್ಕೊಟ್ಟಿದ್ದಾರೆ ಅಂತ ನೋಡೋಣ. ಜಾನ್ ಅಂದರೆ ಪ್ರಾಣ ಎಂಬ ಪದದ ಅರ್ಥ. ಈ ಪದದ ಮಂತ್ರದಲ್ಲಿ 2 ಸಂಬಂಧಿತ ಆದರೆ ವಿಭಿನ್ನ ಮಹತ್ವಗಳನ್ನು ಹೊಂದಿದೆ. ಮೊದಲನೇದಾಗಿ ಇದು ಗಾಂಧೀಜಿಯವರ ಭೌತಿಕ ಪ್ರಾಣವನ್ನು ಸೂಚಿಸುತ್ತದೆ. ಅಂದರೆ ಅಹಿಂಸೆ ಪ್ರತೀಕವಾದ ಸತ್ಯಾಗ್ರಹಣ ಇರ್ಬೋದು, ಸೇನಾಧಿಪತಿಯಾದ ಒಬ್ಬ ಮನುಷ್ಯನ ಪ್ರಾಣ. ಅಂದರೆ ಈ ಜಾನ್ ಕೇವಲ ಒಬ್ಬ ವ್ಯಕ್ತಿಯ ಜೀವನವಲ್ಲ, ಅದು ಪ್ರತಿ ಜೀವಿಯ ಪವಿತ್ರತೆ ಬಗ್ಗೆನ ಒಂದು ಗಾಂಧೀಜಿಯವರ ಆಳವಾದ ಮತ್ತು ಗೌರವ ಮತ್ತು ಪ್ರತಿಷ್ಠೆಯ ಸಂಕೇತ ಕೂಡ ಅಂತ ಹೇಳ್ತಾರೆ. ಅನೇಕ ಪ್ರಾಣವನ್ನ ಉಳಿಸಲು ಒಬ್ಬ ತನ್ನ ಪ್ರಾಣವನ್ನ ಬಿಡಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ತದೆ ಎಂಬುದನ್ನು ಅವರ ಒಂದು ನಂಬಿಕೆ ಆಗಿತ್ತು. ಈ ಪ್ರಾಣದ ಪವಿತ್ರತೆಯ ತತ್ವವನ್ನು ಪ್ರಾಣಿ ಹಿಂಸೆ ಇರ್ಬೋದು, ಮಾನವ ಹಕ್ಕುಗಳ ಉಲ್ಲಂಘನೆ ಇರ್ಬೋದು ಮತ್ತು ಯುದ್ಧಗಳಿಗೆ ನೇರ ವಿರೋಧವಾಗಿ ನಿಲ್ಲಿಸಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ನಾವುಗಳು ತಗೋಬೇಕು. ಎರಡನೇದಾಗಿ ಜಾನ್ ತ್ಯಾಗದ ಕಲ್ಪನೆಯನ್ನ ಸಂಕೇತವನ್ನ ಮಾಡ್ತದೆ. ಯಾಕಂದ್ರೆ ಗಾಂಧೀಜಿಯವರ ಜೀವನವೇ ತ್ಯಾಗದ ಒಂದು ನಿರಂತರ ಅಭ್ಯಾಸವಾಗಿತ್ತು. ಯಾಕಂದರೆ ಸುಖ ಸಂಪತ್ತು ವ್ಯಕ್ತಿತ್ವ ಒಂದು ಆಸಕ್ತಿಯನ್ನು ಅವರು ಅಂತಿಮವಾಗಿ ತನ್ನ ಪ್ರಾಣವನ್ನು ಸಹ ಅವರು ಒಬ್ಬ ಮಹಾನ್ ಒಂದು ಉದ್ದೇಶಕ್ಕಾಗಿ, ರಾಷ್ಟ್ರದ ಸ್ವತಂತ್ರ ಮತ್ತು ಮಾನವತೆಯ ಒಂದು ಉನ್ನತಿಗಾಗಿ ಅರ್ಪಿಸುವುದವರು ಗಾಂಧೀಜಿಯವರು. ಜಾನ್ ಎಂಬ ಪದವು ಕೇವಲ ಈ ಒಂದು ಅಂತಿಮ ತ್ಯಾಗವನ್ನು ಸ್ಮರಿಸುತ್ತದೆ. ಇದು ನಮಗೆ ಜ್ಞಾಪಕ ಮಾಡಿಕೊಡುತ್ತದೆ ಅದೇನಪ್ಪ ಅಂದರೆ ನಿಜವಾದ ಬದಲಾವಣೆ, ನಿಜವಾದ ಸ್ವಾತಂತ್ರ್ಯಕ್ಕೆ ಶುಲ್ಕ ಬೇಕು. ಅದು ಸಹಕಾರ ಇರ್ಬೋದು, ಲಾಭ ಅಥವಾ ವೈಯಕ್ತಿಕ ಸುರಕ್ಷತೆ ತ್ಯಾಗವಾಗಿರಬಹುದು. ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಾವು ನಿಂತಾಗ ವ್ಯಕ್ತಿಯು ತನ್ನ ಜಾನ್ ಏನು ಪ್ರಾಣ ಅಂತ ಹೇಳ್ತೀವಲ್ಲ, ತನ್ನ ಸುರಕ್ಷತೆಗೆ, ಸೌಕರ್ಯ ಮತ್ತು ಜೀವನವನ್ನು ಪಣಕ್ಕಿಡಲು ಸಿದ್ಧವಿರಬೇಕು ಎಂದು ಗಾಂಧೀಜಿಯವರು ನಮಗೆ ಕಲಿಸಿಕೊಟ್ರು. ಇಂದಿನ ಭೌತಿಕವಾದಿ ಸುಖಲೋಪನ ಸಮಾಜದಲ್ಲಿ ನಾನು ಮತ್ತು ನನ್ನದು ಎಂಬ ಭಾವನೆಗಳು ಮಹತ್ವ ಪಡೆದಿದೆ. ಈ ಸಂದರ್ಭದಲ್ಲಿ ಜಾನ್ ಎಂಬ ಮಂತ್ರವು ಸ್ವಾರ್ಥ, ತ್ಯಾಗ ಮತ್ತು ಹೆಚ್ಚಿನ ಹಿತಕ್ಕಾಗಿ ವೈಯಕ್ತಿಕ ಮತ್ತು ತನ್ನ ಸಂಕುಚಿತ ಆಸಕ್ತಿಗಳನ್ನು ಬಿಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಇನ್ನು ಈ ಒಂದು ಜನವರಿ 31 ನಮ್ಮ ಇಡೀ ಇತಿಹಾಸದಲ್ಲಿ ಒಂದು ನೆನಪಿನ ತತ್ವಶಾಸ್ತ್ರ ಅಂತ ನಾವು ಹೇಳ್ಬೋದು. ಯಾಕಂದರೆ 31 ಕೇವಲ ಸಂಖ್ಯೆ ಅಲ್ಲ, ಕ್ಯಾಲೆಂಡರ್ನ ದಿನಾಂಕವಲ್ಲ, ಇತಿಹಾಸದ ಹಾದಿಯಲ್ಲಿ ಒಂದು ನಿರ್ದಿಷ್ಟ ನಿಶ್ಚಿತ ಕ್ಷಣವನ್ನು ಸೂಚಿಸ್ತದೆ. ಇದು ನಮ್ಮ ಕ್ರಿಯೆಗಳಿಗೆ ಮತ್ತು ತೀರ್ಮಾನಗಳಿಗೆ ಐತಿಹಾಸಿಕ ಸನ್ನಿವೇಶ ಮತ್ತು ತುರ್ತು ಅಗತ್ಯವನ್ನು ನಿರ್ಮಿಸುತ್ತದೆ. ಗಾಂಧೀಜಿಯವರ ಹತ್ಯೆ ಒಂದು ನಿರ್ದಿಷ್ಟ ಸಮಯ ಮತ್ತು ಸ್ಥಳದಲ್ಲಿ ನಡೆಯಿತು. ಸ್ವತಂತ್ರ ಭಾರತದಲ್ಲಿ ಬಂಧುತ್ವ ಮತ್ತು ಹಿಂಸೆಯ ವಾತಾವರಣದಲ್ಲಿ 31 ಎಂಬುದು ನಮಗೆ ಜ್ಞಾಪಕ ಮಾಡಿಕೊಡುತ್ತದೆ. ತತ್ವಗಳು ನಿರಾಕಾರವಾಗಿ ಅಸ್ತಿತ್ವಗೊಳ್ಳಲಿಲ್ಲ, ಅವು ನಿರ್ದಿಷ್ಟ ಐತಿಹಾಸಿಕ ಸನ್ನಿವೇಶ ಪರಿಶೀಲಿಸಲ್ಪಡುತ್ತದೆ ಮತ್ತು ಅವುಗಳ ಒಂದು ಶಕ್ತಿಯನ್ನು ತೋರಿಸುತ್ತದೆ. ಹೆಚ್ಚು ಮುಖ್ಯವಾಗಿ 31 ಎಂಬುದು ನೆನಪಿನ ಸ್ಮರಣೆಯ ತತ್ವಶಾಸ್ತ್ರವನ್ನು ಪ್ರತಿನಿಧಿಸುತ್ತದೆ. ಇನ್ನು ಜಾನ್ ಪ್ರಾಣ ಹೋದರೂ ಕರುಣೆಯ ಒಂದು ಮಾರ್ಗದರ್ಶನವನ್ನು ಮರೆಯಬಾರದು ಎಂಬುದಕ್ಕೆ ಸಾಕ್ಷಿ ಈ ಒಂದು 31 ಎಂಬ ಒಂದು ದಿನಾಂಕ. ಇದು ಸ್ಮಾರಕವಾಗಿ ನಿಲ್ಲುತ್ತದೆ. ಒಂದು ವಾರ್ಷಿಕ ಜ್ಞಾಪಕ. ಇತಿಹಾಸವನ್ನು ಮರೆಯುವುದು ಅಪಾಯಕಾರಿ. ಅನ್ಯಾಯ, ಹಿಂಸೆ ಮತ್ತು ದ್ವೇಷ, ಕ್ರೂರ ಪರಿಣಾಮಗಳನ್ನು ನಾವು ನೆನಪಿಟ್ಟುಕೊಂಡರೆ ಮಾತ್ರ ನಾವು ಅವುಗಳ ಪುನರಾವರ್ತನೆಯನ್ನು ತಡೆಯಬಹುದು. ಮತ್ತು ಗಾಂಧೀಜಿಯವರ ಹತ್ಯೆಯ ದಿನವನ್ನು ನಾವು ಸ್ಮರಿಸುವುದು ಕೇವಲ ಶೋಕ ವ್ಯಕ್ತಪಡಿಸುವುದಕ್ಕಲ್ಲ, ಈ ದಿನ ಯಾವ ತತ್ವಗಳಿಗಾಗಿ ಅವರು ಬಲಿದಾನ ಮಾಡಿಕೊಂಡರೋ ಈ ತತ್ವಗಳ ಪುನರ್ಶೀಲನೆ ಮತ್ತು ಪುನರ್ಸ್ಥಾಪನೆಯಾಗಿ ಅವು ಸತ್ಯ, ಅಹಿಂಸೆ ಮತ್ತು ನ್ಯಾಯದ ಮಾರ್ಗವನ್ನು ಅನುಸರಿಸುವುದರಲ್ಲಿ ನಾವು ಎಷ್ಟು ವಿಫಲರಾಗಿದ್ದೇವೆ ಎಂಬುದನ್ನು ಪರಿಶೀಲಿಸುವ ಸಮಯ ಇದಾಗಿದೆ ಕೇಳುಗರೆ.
ಈ ಒಂದು ಮಂತ್ರದ ಸಮಗ್ರತೆ ಮತ್ತು ಸಮಕಾಲೀನ ಒಂದು ಪ್ರಸ್ತುತೆಯನ್ನು ನಾವು ನೋಡ್ಲಿಕ್ಕೆ ಹೋದರೆ ದಯಾ ಜಾನ್ 31 ಎಂಬ ಮಂತ್ರವನ್ನ ಒಟ್ಟಾಗಿ ಪರಿಗಣಿಸಿದಾಗ ಅದರ ಒಂದು ಸಮಗ್ರ ಸಂದೇಶವು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮತ್ತು ಪ್ರಸ್ತುತವಾಗಿ ಹೊರಹೊಮ್ಮುತ್ತದೆ. ನೋಡಿ, ವ್ಯಕ್ತಿತ್ವ ಮತ್ತು ಸಮಾಜದ ಪರಸ್ಪರ ಅವಲಂಬನೆ. ಕರುಣೆ ಎಂಬುದು ನಮ್ಮ ಆಂತರಿಕ ಧರ್ಮವಾಗಿದೆ. ಪ್ರಾಣ ಎಂಬುದು ನಮ್ಮ ಒಂದು ಸಾಮಾಜಿಕ ಬಾಧ್ಯತೆಯನ್ನು ಸೂಚಿಸುತ್ತದೆ. 31 ಎಂಬುದು ನಮ್ಮ ಐತಿಹಾಸಿಕ ಹೊಣೆಗಾರಿಕೆಯನ್ನು ನೆನಪಿಸಿಕೊಡುತ್ತದೆ. ಈ 3 ಘಟಕಗಳು ವೈಯಕ್ತಿಕ ಮತ್ತು ತನ್ನ ಸುತ್ತಮುತ್ತಲಿನಿರುವ ಪ್ರಪಂಚವನ್ನು ಬೇರ್ಪಡಿಸಲಾಗನೆಂದು ಎಂದು ನಮಗೆ ಸ್ಪಷ್ಟವಾಗಿ ಹೇಳಿಕೊಡುತ್ತದೆ. ನನ್ನ ಕರುಣೆಯ ನನ್ನ ನೇರ ಹೊರೆಯಾಗಿರುತ್ತದೆ, ಜೀವನವನ್ನು ಪ್ರಭಾವಿಸುತ್ತದೆ. ನನ್ನ ತ್ಯಾಗವು ಸಮಾಜದ ದಿಕ್ಕನ್ನು ಬದಲಾಯಿಸಬಹುದು ಮತ್ತು ನನ್ನ ಕ್ರಿಯೆಗಳು ಇತಿಹಾಸದ ಹೊಸೆಯಲ್ಲಿ ಒಂದು ಸ್ಥಾನವನ್ನು ಪಡೀತವೆ ಎಂಬುದು ಈ ಒಂದು ಪದಗಳ ಅರ್ಥ. ಇನ್ನು ಸಕ್ರಿಯ ಶಾಂತಿ ಮತ್ತು ಸಾಮರಸ್ಯಗಳ ಕರೆ. ಈ ಮಂತ್ರವು ನಿಷ್ಠಿಷತೆ ಕರೆಗೆ ನೀಡುತ್ತದೆ. ದಯೆಯು ಸಕ್ರಿಯ ಪ್ರೇಮವಾಗಿದೆ. ಯಾಕಂದರೆ ಜಾನ್ಗಾಗಿ ಹೋರಾಡುವುದು ಅಂದರೆ ಪ್ರಾಣಕ್ಕಾಗಿ ಹೋರಾಟ ಮಾಡುವುದು ಸಕ್ರಿಯ ತ್ಯಾಗವನ್ನು ಅಪೇಕ್ಷಿಸುತ್ತದೆ. 31 ಎಂದರೆ ಸಕ್ರಿಯ ನೆನಪಿಡುವುದು. ಈ ದಿನದಲ್ಲಿ ಜಗತ್ತಿನಲ್ಲಿ ಅನ್ಯಾಯದ ವಿರುದ್ಧ ಸೈಲೆಂಟ್ ಆಗಿ ನಿಲ್ಲುವುದು ಸಾಕಾಗುವುದಿಲ್ಲ. ಅನ್ಯಾಯಕ್ಕೆ ಒಪ್ಪಿಗೆ ನೀಡುವ ಶಾಂತಿಯನ್ನು ಗಾಂಧೀಜಿಯವರು ವಿರೋಧಿಸುತ್ತಾರೆ. ಸತ್ಯಾಗ್ರಹ ಎಂದರೆ ಸತ್ಯದ ಒಂದು ಕ್ರಿಯಾತ್ಮಕ ಆದರೆ ಹಿಂಸಾರಹಿತ ಪ್ರತಿಭಟನೆ. ಜನಾಂಗೀಯ, ಧಾರ್ಮಿಕ ಮತ್ತು ಆರ್ಥಿಕ ಹಿಂಸೆಗಳಿಂದ ತುಂಬಿರುವುದು ಪ್ರಪಂಚದಲ್ಲಿ. ಈ ಮಂತ್ರವು ಧೈರ್ಯದಿಂದಲೂ ಆದರೆ ದ್ವೇಷದಿಂದಲೂ ನಿಲ್ಲುತ್ತದೆ ಎಂದ ಕರೆಯನ್ನು ನೀಡುತ್ತಾರೆ. ಇನ್ನು ಪರಿಸರವಾದ ಸಂದೇಶ. ನಾವು ಪ್ರಕೃತಿಯ ಮಧ್ಯದಲ್ಲಿದ್ದೇವೆ ಅಂದರೆ ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಒಂದು ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ಏನಾಗುತ್ತಂದರೆ ಗಾಂಧೀಜಿಯವರ ಸರಳ ಜೀವನ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯ ಎಂಬ ಪದವನ್ನ ಇಂದಿನ ಪರಿಸರ ಸಂಕಟಕ್ಕೆ ಅತ್ಯುತ್ತಮ ಒಂದು ಪರಿಹಾರವಾಗಿದೆ. ಅವರು ಹೇಳಿದಂತೆ ಭೂಮಿಯು ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆಯನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆ, ಆದರೆ ಯಾರೊಬ್ಬರ ದುರಾಸೆಗಳನ್ನು ಪೂರೈಸಲು ಅಲ್ಲ. ಇನ್ನು ಧಾರ್ಮಿಕ ಸಹಿಷ್ಣುತೆ. ಗಾಂಧೀಜಿಯವರ ಹತ್ಯೆಯ ಹಿಂದೆ ಇದ್ದ ಮುಖ್ಯ ಕಾರಣವೇನೆಂದರೆ ಅವರ ಧಾರ್ಮಿಕ ಸೌಹಾರ್ದತೆಯ ಒಂದು ನಿಲುವು. ಇಂದು ಜಗತ್ತಿನ ಅನೇಕ ಭಾಗಗಳಲ್ಲಿ ಧಾರ್ಮಿಕ ಮೂಲಭೂತತೆ ಮತ್ತು ದ್ವೇಷ ಹೆಚ್ಚಿಸುತ್ತಿದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಸರ್ವಧರ್ಮ ಸಮಭಾವ ನಿಲುವು ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಯುವಜನತೆ ಮತ್ತು ನಾಗರಿಕ ಜವಾಬ್ದಾರಿ ಏನು ಅಂತ ನಾವು ನೋಡ್ಲಿಕ್ಕೆ ಹೋದರೆ ಗಾಂಧೀಜಿಯವರು ಯುವ ಜನತೆಯನ್ನು ಸದಾ ಪ್ರೇರಣೆ ಮಾಡ್ತಿದ್ರು. ಇಂದಿನ ಯುವಜನತೆ ಹೆಚ್ಚಿನ ಶಿಕ್ಷಣ ಮತ್ತು ತಾಂತ್ರಿಕ ಜ್ಞಾನವನ್ನು ಹೊಂದಿದೆ, ಆದರೆ ನಾಗರಿಕ ಜವಾಬ್ದಾರಿ ಮತ್ತು ಇನ್ನು ಸಮಾಜ ಸೇವೆ ಮತ್ತು ನೈತಿಕತೆಯ ಬಗ್ಗೆ ಗಾಂಧೀಜಿಯವರ ಬೋಧನೆಗಳು ಅವರಿಗೆ ಮಾರ್ಗದರ್ಶನವಾಗಿ ನಿಲ್ಲಬೇಕಾಗಿದೆ. ಇನ್ನು ಗಾಂಧೀಜಿಯವರ ಈ ಒಂದು ಹುತಾತ್ಮ ದಿನಾಚರಣೆಯನ್ನು ಯಾವ ರೀತಿಯಾಗಿ ಪ್ರಸ್ತುತ ಅಲ್ಲಿದೆ, ಇನ್ನೊಂದು ಸಮಕಾಲೀನ ಸಮಾಜದಲ್ಲಿ ಹೇಗೆ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವುದು ಕೇವಲ ಒಂದು ಔಪಚಾರಿಕತೆಗಳಿಗೆ ಸೀಮಿತವಾಗಬಾರ್ದು. ಇನ್ನು ಅರ್ಥಪೂರ್ಣವಾಗಿ ನಾವೆಲ್ಲರೂ ಇದನ್ನ ಆಚರಣೆ ಮಾಡಬೇಕು. ಇನ್ನು ವೈಯಕ್ತಿಕ ಮಟ್ಟದಲ್ಲಿ ನಾವು ಹೇಗೆ ಆಚರಿಸ್ತೇವೆ? ಗಾಂಧೀಜಿಯವರ ಜೀವನ ಮತ್ತು ಬೋಧನೆಗಳ ಬಗ್ಗೆ ಕನಿಷ್ಠ ಒಂದು ಪುಸ್ತಕವನ್ನಾದರೂ ನಾವು ಓದಬೇಕು. ಇನ್ನು ದಿನದ ಕನಿಷ್ಠ 1 ಗಂಟೆಯಾದರೂ ನಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಸರಳತೆ ಮತ್ತು ನೈತಿಕತೆಯನ್ನು ನಾವು ಅಳವಡಿಸಿಕೊಳ್ಳುವ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸತ್ಯ ಮತ್ತು ಅಹಿಂಸೆಯನ್ನು ನಾವು ಅನುಸರಿಸುವ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು ಕುಟುಂಬ ಮಟ್ಟದಲ್ಲಿ ನೋಡುವುದಾದರೆ ಕುಟುಂಬದ ಸದಸ್ಯರೊಂದಿಗೆ ಗಾಂಧೀಜಿಯವರ ಬಗ್ಗೆ ಚರ್ಚೆ ನಡೆಸಬೇಕು. ಗಾಂಧೀಜಿಯವರ ಪ್ರಿಯ ಭಜನೆಗಳನ್ನು ಮತ್ತು ಭಕ್ತಿಗೀತೆಗಳನ್ನು ನಾವು ಕೇಳಬಹುದು. ದುರಾಸೆ ಮತ್ತು ವ್ಯರ್ಥ ವೆಚ್ಚವನ್ನು ತ್ಯಜಿಸಿ ಸರಳ ಜೀವನವನ್ನು ನಾವು ಅನುಸರಿಸುವ ಒಂದು ನಿರ್ಧಾರವನ್ನು ನಾವೆಲ್ಲರೂ ಕೌಟುಂಬಿಕವಾಗಿ ಮಾಡಬೇಕು. ಇನ್ನು ಒಂದು ಸಮಾಜ ಮಟ್ಟದಲ್ಲಿ ನಾವು ಯಾವ ಥರ ಮಾಡ್ಬೋದು? ಸ್ಥಳೀಯ ಗಾಂಧಿ ಸ್ಮಾರಕ ಅಥವಾ ಸಮಾಧಿಗೆ ಭೇಟಿ ನೀಡಿ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ಗಾಂಧಿಯವರ ಮೌಲ್ಯಗಳ ಕುರಿತು
ಒಂದು ವಿಚಾರ ಸಂಕಿರಣ, ಸಂವಾದ, ಕಾನ್ಫರೆನ್ಸ್ಗಳು, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು. ಇನ್ನು ಸ್ವಚ್ಛತಾ ಅಭಿಯಾನ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಅಥವಾ ಇತರ ಸಮಾಜ ಸೇವೆ ಕಾರ್ಯಗಳನ್ನು ಆಯೋಜಿಸುವುದು. ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಗಾಂಧೀಜಿಯವರ ಬೋಧನೆಗಳ ಕುರಿತು ಒಂದು ಚರ್ಚೆಯನ್ನು ಪ್ರಾರಂಭಿಸಬೇಕು. ಈಗ ಯಾವ ರೀತಿಯಾಗಿ ನಮ್ಮ ಜನಧ್ವನಿ ರೇಡಿಯೋದವರು ಹೇಗೆ ಮಾಡ್ತಿದ್ದಾರೆ, ಇವಾಗ ನೋಡಿ, ನನ್ನ ಮೂಲಕ ನಿಮಗೆ ಗಾಂಧೀಜಿಯವರ ಒಂದು ಸಂದೇಶವನ್ನು ತಲುಪಿಸುವ ಪ್ರಯತ್ನ ಯಾರು ಮಾಡ್ತಿದ್ದಾರೆ? ನಮ್ಮ ಜನಧ್ವನಿ ರೇಡಿಯೋದವರು. ನಿಜಕ್ಕೂ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕಂದರೆ ಇವಾಗ ಈಗಿನ ಸಾಮಾಜಿಕ ಮಾಧ್ಯಮಗಳು ಹೆಂಗಾಗ್ಬಿಟ್ಟಿದೆ ಅಂದರೆ, ಏನು ಟ್ರೆಂಡಿಂಗಲ್ಲಿರುತ್ತೆ ಅದನ್ನಷ್ಟೇ ಅವರು ಎತ್ತಿ ಹಿಡಿದು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಮ್ಮ ಒಂದು ಭಾರತದ ಇತಿಹಾಸ, ಸ್ವತಂತ್ರ ಹೋರಾಟಗಾರರು ಇವ್ರದ್ದು ಎಲ್ಲ ಹೇಳಿದೆ ಅಂದರೆ, ಇಡೀ ವರ್ಷ ನಾವು ಎಲ್ಲ ಸ್ವತಂತ್ರ ಹೋರಾಟಗಾರರ ಕುರಿತು ಒಂದು ಸರಣಿಯನ್ನು ಮಾಡಿದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದು ಜನ ಸ್ವತಂತ್ರ ಹೋರಾಟಗಾರರು ನಮ್ಮ ಈ ಒಂದು ಭಾರತ ಭೂಮಿಯ ಪುಣ್ಯ ನೆಲದಲ್ಲಿ ಜನಿಸಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಗಾಂಧೀಜಿಯವರ ಜಯಂತಿಯನ್ನು ಯಾವ ಮಟ್ಟಿಗೆ ಆಚರಿಸಬಹುದು? ಗಾಂಧೀಜಿಯವರ ತತ್ವಗಳಿಗೆ ಅನುಗುಣವಾದ ನೀತಿಯನ್ನು ರೂಪಿಸುವುದು. ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ನಾವು ರಾಷ್ಟ್ರೀಯ ಸೇವಾ ಯೋಜನೆ NSS ಅಂತ ಏನು ಹೇಳ್ತೀವಿ, ನಾನು ಕೂಡ NSSನ ಸ್ವಯಂ ಸೇವಕಿ. ನಮ್ಮ ಒಂದು NSS ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಗಾಂಧೀಜಿಯವರ ಒಂದು ಜೀವನ ಶೈಲಿಯ ಒಂದು ಆಧಾರಿತವಾಗಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ನಾವು ವೈಯಕ್ತಿಕ ಮಟ್ಟದಲ್ಲಿ ಹೇಗೆ ನಾವು ಕನಿಷ್ಠ 1 ಗಂಟೆ ಸಮಾಜ ಸೇವೆಗೆ ಇಡಬೇಕು. ಅದೇ ನಾವು ಪ್ರತಿ ವಾರ ನಮ್ಮ ಎಲ್ಲೆಲ್ಲಿ NSS ಘಟಕಗಳಿದೆ ಅಲ್ಲ, ಅಲ್ಲಿ ಪ್ರತಿ ವಾರ 1-2 ಗಂಟೆ ನಮಗೆ ಅದು ಏನು ರಾಷ್ಟ್ರ ಮಟ್ಟದ ಒಂದು ಮಿನಿಸ್ಟ್ರಿ ಅವರಿಂದ ಗೈಡ್ಲೈನ್ಸ್ ಕೂಡ ಇದೆ. ಅದು ಕನಿಷ್ಠ ವಾರದಲ್ಲಿ 2 ಗಂಟೆ ನಾವು ಸ್ವಚ್ಛತೆಗಾಗಿ ಮೀಸಲಿಡಬೇಕು ನಾವು. ಮತ್ತು ಪ್ರತಿ ತಿಂಗಳ 1 ರಕ್ತದಾನ ಶಿಬಿರವನ್ನು ಮಾಡ್ತೇವೆ, ನೇತ್ರ ತಪಾಸಣೆ ಶಿಬಿರ ಎಲ್ಲ ಆ ಕಾಲೇಜುಗಳು ಮಾಡ್ತಾ. ಹೀಗೆ ಗಾಂಧೀಜಿಯವರ ಆ ಒಂದು ಸಂದೇಶಗಳಿರ್ಬೋದು, ಅವರ ಒಂದು ಕನಸುಗಳು ನಮ್ಮ ಒಂದು ಇಂದಿನ ಯುವ ಜನರ ಒಂದು ಕೆಲಸಗಳಲ್ಲಿ ಇನ್ನೂ ಜೀವಂತವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಶಿಕ್ಷಣ ಪದ್ಧತಿಯಲ್ಲಿ ಗಾಂಧಿಯ ಮೌಲ್ಯಗಳನ್ನು ಸೇರಿಸುವುದು. ಹೌದು, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ನಾನು ಅಲ್ಲಿ ವ್ಯಾಸಂಗ ಮಾಡಿದ್ದೆ. ಅಲ್ಲಿ ಗಾಂಧೀಜಿಯವರ ಕುರಿತಾದ ಒಂದು ಅಧ್ಯಯನ ಪೀಠವಿದೆ. ಅಲ್ಲಿ ಸಂಪೂರ್ಣವಾಗಿ ನಮಗೆ ಗಾಂಧಿಯನ್ ಸ್ಟಡೀಸ್ ಅಂತ ಹೇಳಿ ಗಾಂಧೀಜಿಯವರ ಒಂದು ಜೀವನದ ಒಂದು ಸಂಪೂರ್ಣ ಮಾಹಿತಿಯಲ್ಲಿ ನಮಗೆ ಅಲ್ಲಿ ಡಿಪ್ಲೊಮಾ ಕೋರ್ಸ್ನ ಕೊಟ್ಟು ಅದರ ಕುರಿತು ಒಂದಿಷ್ಟು ಜ್ಞಾನವನ್ನ ನೀಡಲಾಗ್ತದೆ. ಇಂತಹ ಪ್ರಯತ್ನಗಳು ಇನ್ನು ನಮಗೆ ಅಲ್ಲಿ ಆಗಬೇಕಾಗಿದೆ. ಇನ್ನು ಒಂದಿಷ್ಟು ವಿಷಯಗಳನ್ನ ಹೇಳುವುದಾದ್ರೆ, ಇವಾಗ ಗಾಂಧೀಜಿಯವರ ಹುತಾತ್ಮರ ಒಂದು ದಿನಾಚರಣೆ ಒಂದು ವ್ಯಕ್ತಿಯ ಮರಣದ ದುಃಖದ ಸ್ಮರಣೆಯಾಗಿ ಪ್ರಾರಂಭವಾದರೂ ಇದು ಒಂದು ತತ್ವದ ಅಮರತ್ವದ ಆಚರಣೆಗಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರ ಭೌತಿಕ ದೇಹವು ನಾಶವಾಗಬಹುದು, ಅವರ ಆತ್ಮದ ಸಂದೇಶ ಇಂದಿಗೂ ಜೀವಂತವಾಗಿದೆ. ಹಾಗೆ ಗಾಂಧೀಜಿಯವರು ಹೇಳಿದ ಒಂದು ಸಾಲು ನನಗೆ ನೆನಪಾಗುತ್ತೆ, ಮೈ ಲೈಫ್ ಈಸ್ ಮೈ ಮೆಸೇಜ್. ನನ್ನ ಜೀವನವೇ ಒಂದು ಸಂದೇಶವಾಗಿದೆ. ಯಾಕಂದ್ರೆ ನೋಡಿ ಸ್ನೇಹಿತರೆ, ಗಾಂಧೀಜಿಯವರು ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ, ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದವರು, ಸೂಟು ಬೂಟು ಹಾಕ್ಕೊಂಡು ಒಂದು ಅಧಿಕಾರಿಶಾಹಿಯಾಗಿ ಜೀವನವನ್ನು ನಡೆಸಬೇಕಾಗಿಂತಹ ವ್ಯಕ್ತಿ ಬೇದಿಗೆ ಇಳಿತಾರೆ, ಖಾದಿ ಬಟ್ಟೆಯನ್ನು ಧರಿಸ್ತಾರೆ. ಯಾಕ್ರಿ? ಅವ್ರಿಗೆ ಯಾಕದು ಬೇಕಾಗಿತ್ತು? ಇಷ್ಟೇ, ಅವರು ದೇಶದ ಮೇಲೆ ಇಟ್ಟಂತಹ ಒಂದು ಪ್ರೀತಿ, ಅಭಿಮಾನ, ಗೌರವದ ಕಾರಣದಿಂದಾಗಿ ಅವರು ಆ ಒಂದು ಮಟ್ಟಕ್ಕೆ ಇಳಿತಾರೆ. ನೋಡಿದ್ದೀರಾ ನೀವು, ದಂಡಿ ಯಾತ್ರೆಯನ್ನ ಆರಂಭ ಮಾಡಿದ್ರು, ಕ್ವಿಟ್ ಇಂಡಿಯಾ ಚಳುವಳಿ ಎಲ್ಲವನ್ನ ಮಾಡಿದ್ರು. ಅವ್ರಿಗೆ ಯಾಕ್ರಿ ಬೇಕಿತ್ತು? ನಿಜ, ಅವರ ಒಂದು ಜೀವನವೇ ನಮಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡುತ್ತದೆ. ನೋಡಿ, ದಯಾ ಮತ್ತು ಜಾನ್ ಎರಡೇ ಪದಗಳನ್ನ ಇಟ್ಕೊಂಡು ನಾನಿವತ್ತು ಇಡೀ ಒಂದು ಕಾರ್ಯಕ್ರಮವನ್ನ ನಾನು ನಿಮ್ಗೆ ಹೇಳ್ಕೊಟ್ಟೆ ಎಂಬುದು ಮಂತ್ರವನ್ನ ಸೂಚಿಸ್ತದೆ. ದಯೆ, ಕರುಣೆ ಎಂಬ ತತ್ವ ಅಮರವಾಗಿದೆ. ಇನ್ನು ಬಲಿದಾನ ಆಗಿದ್ದವರು ವ್ಯರ್ಥವಾಗಲಿಲ್ಲ. ನಮ್ಮೆಲ್ಲರ ನೆನಪಿನಲ್ಲಿ ಒಂದು ಶಾಶ್ವತವಾಗಿ ಉಳಿಯುವ ಒಂದು ದಿನವಾಗಿದೆ. ಇಂದಿನ ಕ್ಲಿಷ್ಟಕರ ಮತ್ತು ಬಹುಮುಖಿ ಸವಾಲುಗಳನ್ನು ಎದುರಿಸುತ್ತಿರುವ ಜಗತ್ತಿಗೆ ಗಾಂಧೀಜಿಯವರ ತತ್ವಗಳು ದಾರಿದೀಪವಾಗಿ ನಿಲ್ಲುತ್ತದೆ. ಅವರ ಹುತಾತ್ಮ ದಿನಾಚರಣೆಯು ನಮಗೆ ಜ್ಞಾಪಕ ಮಾಡಿಕೊಡುತ್ತದೆ ಏನಪ್ಪಾ ಅಂದ್ರೆ,
ನಿಜವಾದ ಶ್ರದ್ಧಾಂಜಲಿ ಎಂದರೆ ಅವರ ತತ್ವಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು, ಅವರ ಸ್ವಪ್ನಗಳನ್ನ ನನಸಾಗಿಸುವುದು ಮತ್ತು ಅವರು ಹೋರಾಡಿದ ಭಾರತವನ್ನ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆ ಮತ್ತು ನ್ಯಾಯದ ಭಾರತವನ್ನ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರ ಬಗ್ಗೆ ಹೇಳ್ತಾರೆ, ಸಹಸ್ರ ವರ್ಷಗಳ ಕಾಲ ಭಾರತದ ಸೂರ್ಯಾಸ್ತದಲ್ಲಿ ಕುಳಿತು ಭವಿಷ್ಯದ ಬಾಲಕರು ಇತಿಹಾಸದ ಪಾಠವನ್ನು ಕಲಿಯುವಾಗ ಇವರು ಗಾಂಧೀಜಿಯವರ ಬಗ್ಗೆ ಕಲಿಯುವರು. ಆ ದಿನ ಗಾಂಧೀಜಿಯವರು ಮನುಷ್ಯನೆಂದು ಹೇಳಲಾಗುವುದಿಲ್ಲ, ಆದರೆ ಅವರು ತೇಜಸ್ಸಿನಿಂದ ತುಂಬಿದ ಒಬ್ಬ ಸಾಮಾನ್ಯ ಜೀವನವು ಮತ್ತು ಹೃದಯದ ಒಂದು ಭಾಗವಾಗಿ ಮಾರ್ಪಟ್ಟಿತೆಂದು ಹೇಳ್ತಾರೆ. ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯು ಈ ಆಶಯವನ್ನ ಪುನರ್ಜೀವನಗೊಳಿಸುತ್ತದೆ. ಇದು ನಮ್ಮನ್ನು ಕರೆ ನೀಡುತ್ತದೆ, ಏನಪ್ಪಾ ಅಂದ್ರೆ ಗಾಂಧೀಜಿಯವರಾಗಿರಲು, ಅವರ ತೇಜಸ್ಸಿನಿಂದ ತುಂಬಿದ ಸಾಮಾನ್ಯ ಜೀವವಾಗಿರಲು ಮತ್ತು ಭವಿಷ್ಯದ ಬಾಲಕನಿಗೆ ನೀತಿ ಮತ್ತು ನ್ಯಾಯದ ಪಾಠ ಕಲಿಸುವ ಒಂದು ದೀಪಸ್ತಂಭವಾಗಿರಲು ಅಂತ ಹೇಳ್ತಾರೆ. ಆಗ್ಲೇ ಹೇಳ್ದಾಗೆ ನನ್ನ ಜೀವನವೇ ನನ್ನ ಸಂದೇಶ ಎಂದು ಗಾಂಧೀಜಿಯವರು ಹೇಳಿದ್ದರು. ಅವರ ಹುತಾತ್ಮ ದಿನಾಚರಣೆಯು ಈ ಸಂದೇಶವನ್ನು ನಮಗೆ ನೆನಪಿಸುತ್ತದೆ. ಅವರ ಜೀವನವು ಮುಗಿದಿಲ್ಲ, ಅವರು ನಮ್ಮ ಜೀವನದಲ್ಲಿ ಮುಂದುವರಿಯುತ್ತಿದೆ. ಅವರ ಸಂದೇಶವು ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ಮುಂದುವರಿಯುತ್ತಿದೆ. ಅವರ ಹುತಾತ್ಮತೆಯ ಅಂತ್ಯವಲ್ಲ, ಒಂದು ಹೊಸ ಆರಂಭ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಇಲ್ಲಿ ತನಕ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.